ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ಕಸ್ಮಾಚ್ಚ ತೇ ನನಮೇರನ್ಮಹಾತ್ಮನ್ ಗರೀಯಸೆ ಬ್ರಹ್ಮಣೋऽಪ್ಯಾದಿಕರ್ತ್ರೇ ಅನಂತದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ ತತ್ಪರಂ ಯತ್. ಹೇ ಮಹಾತ್ಮ, ಬ್ರಹ್ಮನಿಗೂ ಆದಿಪುರುಷನಾದ ನಿನಗೆ ಅವರು ನಮಸ್ಕರಿಸದೇ ಇರುವುದೆಂತು? ಅನಂತ ದೇವದೇವ, ಜಗನ್ನಿವಾಸನಾದ ನೀನು ಅಕ್ಷರ ಬ್ರಹ್ಮನಲ್ಲದೆ ಸದಸದ್ವಿಲಕ್ಷಣನಲ್ಲವೇ? ಸೃಷ್ಟಿಕರ್ತನಾದ ಬ್ರಹ್ಮನಿಗಿಂತಲೂ ಮೊದಲು ಇರುವ ಭಗವಂತನಿಗೆ ನಮಸ್ಕರಿಸದೆ ಇನ್ನಾರಿಗೆ ನಮಿಸಲು ಸಾಧ್ಯ? ಕೇಳದೆಯೇ ಸಕಲವನ್ನೂ ಕೊಡುವ ಪರಮಾತ್ಮನನ್ನು ನೆನೆಯದೆ ಇನ್ನಾರನ್ನು ನೆನೆದಾರು? ಸೃಷ್ಟಿ, ಸ್ಥಿತಿ ಮತ್ತು ಲಯಕರ್ತನಾಗಿ ಜಗತ್ತು ಸದಾ ಚೈತನ್ಯದಿಂದಿರಲು ಹೊಸತೆಂಬ ಭಾವ ಸೃಷ್ಟಿಸಿ ಪ್ರತಿದಿನವೂ ಹೊಸತನದ ಅನುಭವ ನೀಡುತ್ತಾ ಹಳೆಯದಕ್ಕೆ ಹೊಸ ರೂಪ ಕಲ್ಪಿಸಿ ನಿತ್ಯ ನೂತನವಾಗಿ ತೋರಿಸುವ ಜಗದ ಸೂತ್ರಧಾರನಿಗೆ ನಮಿಸದೆ ಇನ್ನಾರನ್ನು ನಮಿಸಿಯಾರು? ದುಷ್ಟರ ಮಧ್ಯೆ ಕಲಹ ತಂದಿತ್ತು, ಕಲಹದಲ್ಲೇ ಮೈಮರೆತು ತಮ್ಮ ನಾಶ ಕೊಳ್ಳುವ ಜನರಿಗೆ ಮರಣ ಸಮಯದಲ್ಲಿ ಎಲ್ಲವನ್ನೂ ನೆನಪಿಸಿ ಮುಂದಿನ ಜನ್ಮದಲ್ಲಾದರೂ ಉತ್ತಮ ಜೀವನ ಯೋಜಿಸಿಕೊಳ್ಳಲು ಅವಕಾಶ ಕಲ್ಪಿಸುವ ಜಗದಂಬಾರಮಣನನ್ನು ನೆನೆಯದೆ ಇನ್ನಾರನ್ನು ನೆನೆದಾರು? ಎಲ್ಲರ ಹೃದಯದಲ್ಲಿ ವಿರಾಜಮಾನನಾಗಿ ಇಡೀ ಜಗತ್ತೇ ನಿವಾಸವಾಗಿರುವ ನಾಶವಿಲ್ಲದ ಸೃಷ್ಟಿಕರ್ತನೇ ಆಗಿರುವ ಭಗವಂತ ಸದಾ ತಾನು ಬೆಳೆದು ಇತರರನ್ನೂ ಬೆಳೆಸುವವ. ಇದೀಗ ವಿಕಾರ ರೂಪದಿಂದ ಕಾಲಪುರುಷನಾಗಿ ಎಲ್ಲರನ್ನೂ ಕೊಲ್ಲಲು ಸಿದ್ಧನಾಗಿ ತನ್ನ ಎದುರು ನಿಂತಿರುವ ತನ್ನ ಭಾವನ ಮೂಲವನ್ನು ತಿಳಿಸಿ ಎಲ್ಲರೂ ಪರಮ ಪ್ರೀತಿಯಿಂದ ಭಗವಂತನಿಗೆ ನಮಸ್ಕರಿಸುತ್ತಿರುವುದನ್ನು ವಿವರಿಸಿ ಶಾಂತಗೊಳಿಸಲು ಅರ್ಜುನ ಯತ್ನಿಸುತ್ತಿದ್ದಾನೆ. ಹರಿ ಓಂ ತತ್ಸತ್.